ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ಸ್ಥಗಿತಗೊಂಡಿರುವ ರಾಜ್ಯ ಸರ್ಕಾರದ ನೇಮಕ ಪ್ರಕ್ರಿಯೆಗಳು ಯಾವಾಗಿನಿಂದ ಆರಂಭಗೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಕಳೆದ ಅಕ್ಟೋಬರ್ 28ರಂದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳ ಸಹಿತ ವರದಿ ನೀಡಲು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನ ರಚಿಸುವ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 12ರಂದು ಅಧಿಕೃತವಾಗಿ ಆದೇಶವನ್ನ ಹೊರಡಿಸಲಾಗಿತ್ತು. ಅಕ್ಟೋಬರ್ 28ರಂದು ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಂಡಿತ್ತು. ಅದರ ಸಂಬಂಧಪಟ್ಟ ಹಾಗೆ ನವೆಂಬರ್ 12ರಂದು ಅಧಿಕೃತವಾಗಿ ಆದೇಶ ಹೊರಬಿದ್ದಿತ್ತು. ಈ ಆದೇಶದ ಹಿನ್ನೆಲೆಯಲ್ಲಿ, ಅಂದ್ರೆ ಈ ಆಯೋಗ ರಚನೆ ಮಾಡುವ ತೀರ್ಮಾನ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಎಲ್ಲಾ ನೇಮಕ ಪ್ರಕ್ರಿಯೆಗಳನ್ನ ಸ್ಥಗಿತಗೊಳಿಸುವ ಕುರಿತು ಸರ್ಕಾರ ಪ್ರಕಟಿಸಿತ್ತು. ಈ ಸಂಬಂಧ ನವೆಂಬರ್ 25ರಂದು ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿತ್ತು. ಮೀಸಲಾತಿ ಅನ್ವಯವಾಗುವ ಎಲ್ಲ ನೇಮಕ ಪ್ರಕ್ರಿಯೆಗಳನ್ನ ಈ ಆಯೋಗದ ವರದಿ ಸಲ್ಲಿಕೆಯಾಗುವವರೆಗೆ ಸ್ಥಗಿತಗೊಳಿಸಿ ಎಂದು ಸೂಚನೆ ನೀಡಲಾಗಿತ್ತು. ಈ ನಂತರ ಡಿಸೆಂಬರ್ 3ರಂದು ಈ ಆಯೋಗಕ್ಕೆ, ಏನು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರುವ ಆಯೋಗಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸಸ್ ಗಳನ್ನ ನಿಗದಿಪಡಿಸಿ ನೀಡಿತ್ತು. ಅಂದ್ರೆ ಯಾವ ರೀತಿ ವರದಿಯನ್ನ ಸಿದ್ಧಪಡಿಸಿ ಆಯೋಗ ಸರ್ಕಾರಕ್ಕೆ ಸಲ್ಲಿಸಬೇಕು, ಯಾವೆಲ್ಲ ವಿಚಾರಗಳನ್ನ ಪರಿಗಣಿಸಬೇಕು, ವರದಿ ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿರಬೇಕು ಎಂಬುದನ್ನ ತಿಳಿಸಿ ಡಿಸೆಂಬರ್ 3ರಂದು ಆಯೋಗಕ್ಕೆ ಸೂಚನೆ ನೀಡಿತ್ತು. ಈಗ ಆಯೋಗ, ಅಂದ್ರೆ ಇದಾಗಿ 1 ತಿಂಗಳ ನಂತರ ಜನವರಿ 2ರಂದು ಆಯೋಗ ಅಧಿಕೃತವಾಗಿ ತನ್ನ ಕೆಲಸವನ್ನ ಆರಂಭಿಸಿದೆ. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ಯವನಿಕಾ ಕಟ್ಟಡದಲ್ಲಿ ಈ ಆಯೋಗದ ಕಚೇರಿಯನ್ನ ಅಧಿಕೃತವಾಗಿ ಆರಂಭಿಸಲಾಗಿದೆ. ಸೊ ಈ ಸಂದರ್ಭದಲ್ಲಿ ಮಾನ್ಯ ಆಹಾರ ಸಚಿವರಾದ ಕೆ.ಎಚ್. ಮುನಿಯಪ್ಪ ಅವರು, ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ ಅವರು ಹಾಜರಿದ್ದು ಶುಭ ಹಾರೈಸಿದ್ದಾರೆ. ಇವರಲ್ಲದೆ ವಿಧಾನ ಪರಿಷತ್ ಸದಸ್ಯರಾದ ಸುಧಾಮ್ ದಾಸ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸೊ ಆಯೋಗಕ್ಕೆ ಅಗತ್ಯವಿರುವ ಎಲ್ಲಾ ನೆರವನ್ನ ಒದಗಿಸಲು ಕ್ರಮ ವಹಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಸಚಿವರು ಶ್ರೀಯುತ ನಾಗಮೋಹನ್ ದಾಸ್ ಅವರಿಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಈ ಆಯೋಗದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇಂದಿರಾ ಗಾಂಧಿ ವೃತ್ತಿ ತರಬೇತಿ ಕೇಂದ್ರದ ಹೆಚ್ಚುವರಿ ನಿರ್ದೇಶಕಿ ಎಂ.ಎನ್. ಸತ್ಯಶ್ರೀ ಅವರನ್ನ ಆಯೋಗದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಅವರು ಈಗ ಕೆಲಸವನ್ನ ಆರಂಭಿಸಿದ್ದಾರೆ. 2 ತಿಂಗಳ ಒಳಗೆ ಈ ಆಯೋಗವು ವರದಿ ಸಲ್ಲಿಕೆ ಮಾಡಬೇಕಾಗಿದೆ. ಪರಿಶಿಷ್ಟ ಜಾತಿಗಳಲ್ಲಿರುವ 101 ಒಳ ಪಂಗಡಗಳ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಆಯೋಗ ವೈಜ್ಞಾನಿಕವಾಗಿ ಒಳ ಮೀಸಲಾತಿಯನ್ನ ಜಾರಿಗೆ ತರುವ ಕುರಿತು ಶಿಫಾರಸು ಮಾಡಬೇಕಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ನೆನಪಿರ್ಬೋದು, ಅಕ್ಟೋಬರ್ 28ರಂದು ಸಚಿವ ಸಂಪುಟವು ಈ ಆಯೋಗ ರಚಿಸುವ ತೀರ್ಮಾನ ಪ್ರಕಟಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ತಿಂಗಳ ಒಳಗೆ ಅಥವಾ 3 ತಿಂಗಳ ಒಳಗೆ ಅಂತ ಕೆಲವರು ಹೇಳಿದ್ರು. ಆದರೆ ಸರ್ಕಾರದ ದಾಖಲೆಗಳಲ್ಲಿ 2 ತಿಂಗಳ ಒಳಗೆ ಅಂತಿದೆ. ಆದ್ರೆ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು 3 ತಿಂಗಳ ಒಳಗೆ ಈ ವರದಿಯನ್ನ ತರಿಸಿಕೊಂಡು ಆ ನಂತರ ನೇಮಕ ಪ್ರಕ್ರಿಯೆಯನ್ನ ಪುನರಾರಂಭಿಸುತ್ತೇವೆ ಎಂಬ ಭರವಸೆಯನ್ನ ನೀಡಿದ್ದರು. ಆದರೆ ಈ ತೀರ್ಮಾನ ತೆಗೆದುಕೊಂಡು 2 ತಿಂಗಳ ನಂತರ ಈ ಆಯೋಗ ಕಾರ್ಯಾರಂಭ ಮಾಡಿದೆ. ಅಂದ್ರೆ ಯಾವಾಗ ಆಯೋಗದ ವರದಿ ಸಲ್ಲಿಕೆ ಆಗುತ್ತೆ ಅಂತ ಅಭ್ಯರ್ಥಿಗಳು ನಿರೀಕ್ಷಿಸುತ್ತಿದ್ರು, ಆಗ ಆಯೋಗ ತನ್ನ ಕೆಲಸವನ್ನ ಈಗ ಆರಂಭಿಸಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಇದು ವಿಚಾರಣಾ ಆಯೋಗ. ವಿಚಾರಣೆ ಕಾಯ್ದೆ 1952ರ ಪ್ರಕಾರ ಈ ಆಯೋಗವನ್ನ ರಚಿಸಿ ರಾಜ್ಯ ಸರ್ಕಾರ ನವೆಂಬರ್ 12ರಂದು ಆದೇಶ ಹೊರಡಿಸಿತ್ತು. ಸೊ ಇದೊಂದು ವಿಚಾರಣಾ ಆಯೋಗ. ಹೀಗಾಗಿ ಈ ಆಯೋಗ ಕಾರ್ಯಾರಂಭ ಮಾಡುತ್ತಿದ್ದಂತೆಯೇ ಸಾರ್ವಜನಿಕರಿಂದ ಯಾವುದೇ ರೀತಿಯ ಸಲಹೆ
ಆಕ್ಷೇಪಣೆ, ಅಹವಾಲು, ಹೇಳಿಕೆಗಳು, ದಾಖಲೆಗಳು ಏನಾರಿದ್ರೆ ಸಲ್ಲಿಸಿ ಅಂತ ಪ್ರಕಟಣೆಯನ್ನ ಈಗ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿ ತಿಳಿಸಿದೆ. ಯಾರಾದ್ರೂ ಯಾವುದಾದ್ರೂ ವಿಷಯ, ಈ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಆಕ್ಷೇಪಣೆಗಳಿದ್ದಲ್ಲಿ, ಅಹವಾಲುಗಳಿದ್ದಲ್ಲಿ, ಹೇಳಿಕೆಗಳಿದ್ದಲ್ಲಿ, ತಮ್ಮ ಬಳಿ ದಾಖಲೆಗಳಿದ್ದಲ್ಲಿ ಈ ಆಯೋಗಕ್ಕೆ ಮುಕ್ತವಾಗಿ ಸಲ್ಲಿಸಬಹುದಾಗಿರ್ತದೆ. ಇದಕ್ಕೆ ಜನವರಿ 31ರಂದು ಗಡುವು. ಅಂದ್ರೆ ಜನವರಿ 31ರ ಒಳಗೆ ಈ ಹೇಳಿಕೆ ದಾಖಲೆಗಳನ್ನ ಸಲ್ಲಿಸಬಹುದು. ಯಾವೇ ಸಾರ್ವಜನಿಕರು ಆಸಕ್ತರಿದ್ರೆ ಇದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇದರ ಆ ವಿಳಾಸವನ್ನ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ. ಈ ಆಯೋಗದ ಕಚೇರಿಗೆ ಹೋಗಿ ಸಲ್ಲಿಸಬಹುದು ಅಥವಾ ಇಮೇಲ್ ಕೂಡ ಮಾಡಬಹುದು ಅಂತ ಅಧಿಸೂಚನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ 2ರಂದು ಅಧಿಕೃತವಾಗಿ ಆಯೋಗ ಪ್ರಕಟಣೆಯನ್ನ ಹೊರಡಿಸಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯ ಕುರಿತು ಪರಿಶೀಲನಾರ್ಹ ದತ್ತಾಂಶ ಅಂದ್ರೆ ಎಂಪರಿಕಲ್ ಡಾಟಾ ಅಂತ ಕರಿತೀವಿ, ಅದನ್ನು ಪಡೆದು ಒಳ ಮೀಸಲಾತಿ ಬಗ್ಗೆ 2 ತಿಂಗಳ ಒಳಗೆ ಆಯೋಗವು ವರದಿ ಸಲ್ಲಿಸಬೇಕು ಎಂದು ಸರ್ಕಾರ ಸೂಚಿಸಿತ್ತು. ಒಟ್ಟಾರೆ ಒಳ ಮೀಸಲಾತಿಗೆ ಸಂಬಂಧಿಸಿದ ಹಾಗೆ 7ಕ್ಕೂ ಹೆಚ್ಚು ಜವಾಬ್ದಾರಿಗಳನ್ನ ಆಯೋಗಕ್ಕೆ ಸರ್ಕಾರ ವಹಿಸಿದೆ. ಈ ಕಾರ್ಯವನ್ನ ನಿರ್ವಹಿಸಿ ಆಯೋಗ 60 ದಿನಗಳ ಒಳಗೆ ವರದಿಯನ್ನ ಸಲ್ಲಿಸಬೇಕಾಗಿದೆ. ಇದು ಸಾಧ್ಯವಾ? ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ. ಈ ಹಿಂದೆ ನಾನು ತಿಳಿಸಿದ ಹಾಗೆ ಜನವರಿ 31ರವರೆಗೆ ಆಕ್ಷೇಪಣೆಗಳನ್ನ, ಅಹವಾಲುಗಳನ್ನ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅದನ್ನ ಪರಿಶೀಲಿಸಿ ಆಯೋಗವು ವಿಚಾರಣೆ ಕೂಡ ನಡೆಸಬೇಕಾಗುತ್ತದೆ. ಯಾರು ಆಕ್ಷೇಪಣೆ ಸಲ್ಲಿಸಿರ್ತಾರೆ, ಯಾರು ದಾಖಲೆಗಳನ್ನು ಸಲ್ಲಿಸಿರ್ತಾರೆ ಅವರನ್ನು ಕರೆದು ವಿಚಾರಣೆ ಕೂಡ ಮಾಡ್ಬೇಕಾಗತ್ತೆ. ಆ ನಂತರ ಅದು ವರದಿಯನ್ನ ಸಿದ್ಧಪಡಿಸಬೇಕಾಗತ್ತೆ. ಇದಲ್ಲದೆ ಬೇರೆ ಬೇರೆ ಜವಾಬ್ದಾರಿ, ಒಟ್ಟು ನಾನು ಹಿಂದೆ ತಿಳಿಸಿದಾಗೆ 7 ಜವಾಬ್ದಾರಿಗಳನ್ನ ಆಯೋಗಕ್ಕೆ ವಹಿಸಲಾಗಿದೆ. ಅವುಗಳನ್ನು ಕೂಡ ಆಯೋಗ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆಲ್ಲ 60 ದಿನಗಳಲ್ಲಿ ಸಾಧ್ಯವಾಗುತ್ತಾ, ಆಯೋಗದ ಅವಧಿಯನ್ನ ವಿಸ್ತರಿಸಬೇಕಾಗತ್ತಾ ಎಂಬುದನ್ನ ಕಾಲವೇ ನಿರ್ಣಯಿಸಬೇಕಾಗುತ್ತದೆ. ಈ ಸರ್ಕಾರಕ್ಕೆ ಈ ವರದಿ ಸಲ್ಲಿಕೆ ಆದ ನಂತರ ಈ ವರದಿಯಲ್ಲಿನ ಯಾವ ಅಂಶವೂ ರಾಜಕೀಯವಾಗಿ ತನಗೆ ಅಹಿತಕರವನ್ನು ಉಂಟು ಮಾಡುವುದಿಲ್ಲ ಎಂಬುದು ಸರ್ಕಾರಕ್ಕೆ ಮನದಟ್ಟಾದ ನಂತರವಷ್ಟೇ ಈ ವರದಿಯ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಯಲಿದೆ. ಆ ನಂತರ ಅದನ್ನ ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಥವಾ ಇನ್ನೊಮ್ಮೆ ಪುನರ್ ಪರಿಶೀಲನೆಗೆ ಸೂಚಿಸುವ ಅವಕಾಶಗಳಿರ್ತವೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಸರ್ಕಾರ ಆಯೋಗದ ಏನು ಶಿಫಾರಸು ಮಾಡಿದರೆ ಅದರ ಅನ್ವಯ ಮೀಸಲಾತಿಯ ಹಂಚಿಕೆ ನಡೆಯಬೇಕಾಗುತ್ತದೆ. ಪ್ರತಿಯೊಂದು ಇಲಾಖೆಯು ಆ ಮೀಸಲಾತಿ ನಿಯಮದ ಪ್ರಕಾರ ಹುದ್ದೆಗಳನ್ನು ಹಂಚಬೇಕಾಗುತ್ತದೆ. ಆ ನಂತರವಷ್ಟೇ ಸರ್ಕಾರದ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗಲು ಸಾಧ್ಯ. ಈ ಎಲ್ಲ ಕೆಲಸ ಕಾರ್ಯಗಳು ನಡೆಯಬೇಕಂತಂದ್ರೆ ಹೆಚ್ಚು ಕಡಿಮೆ 1 ವರ್ಷ ಆಗತ್ತೆ ಅಂತ ನನಗೆ 2 ತಿಂಗಳ ಹಿಂದೆನೆ ಒಂದು ಅಂದಾಜು ಮಾಡಿದ್ದೆ. ಆಗ ಬಹಳಷ್ಟು ಅಭ್ಯರ್ಥಿಗಳು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದು ಈಗ ನೋಡಿದ್ರೆ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು 2 ತಿಂಗಳ ನಂತರ ಆಯೋಗ ಕೆಲಸ ಆರಂಭಿಸಿದೆ. ಇನ್ನು ಎಷ್ಟು ದಿನಗಳ ನಂತರ ಈ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೋ, ಆ ನಂತರ ಇನ್ನೆಷ್ಟು ದಿನಗಳ ನಂತರ ಈ ಮೀಸಲಾತಿ ಜಾರಿಗೆ ಬರುತ್ತೋ, ಆ ನಂತರ ನೇಮಕಾತಿ ಪ್ರಾರಂಭ ಆಗ್ಬೇಕಾಗತ್ತೆ. ಸೊ ಹೀಗಾಗಿ ಅಭ್ಯರ್ಥಿಗಳು ಪ್ಲಾನ್ B ಒಂದನ್ನ ಇಟ್ಕೊಳ್ಳೋದು ಒಳ್ಳೇದು. ಬೇರೆ ಉದ್ಯೋಗ ಮಾಡುತ್ತಾ ಸರ್ಕಾರಿ ಹುದ್ದೆಗಳ ಅಧಿಸೂಚನೆ ಪ್ರಕಟಗೊಂಡ ನಂತರವಷ್ಟೇ ಈ ಬಗ್ಗೆ ಹೆಚ್ಚು ಗಮನ ನೀಡುವುದು ಒಳ್ಳೆಯಿತು. ಅಲ್ಲಿಯವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿಕ್ಕ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೊಳ್ತಾ ರೆಡಿಯಾಗಿದ್ದು, ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಗಳನ್ನ ಹೊರಡಿಸಲು ಆರಂಭಿಸಿದ ನಂತರವಷ್ಟೇ ಈ ಬಗ್ಗೆ ಹೆಚ್ಚು ಗಮನ ನೀಡುವುದು ಒಳಿತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ. ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.